ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಜರ್ನಿ ಬೊಂಬಾಟ ಆಗಿದೆ. ಫಸ್ಟ್ ಮ್ಯಾಚ್ ಅಲ್ಲಿ ಮುಂಬೈ ಇಂಡಿಯನ್ಸ್ಗೆ ಮಣ್ಣು ಮುಕ್ಕಿಸಿ ಎರಡನೇ ಪಂದ್ಯದಲ್ಲಿ ಯುಪಿ ವಾರಿಯರ್ಗಳನ್ನ ಭೇಟಿಯಾಡಿ ಈಗ ಗುಜರಾತ್ ವಿರುದ್ಧ ಹ್ಯಾಟ್ರಿಕ್ ವಿಕ್ಟರಿಗೆ ರೆಡಿಯಾಗಿದ್ದಾರೆ. ಬ್ಯಾಟಿಂಗ್ ಮತ್ತು ಬೌಲಿಂಗ್ ನಲ್ಲಿ ಸೂಪರ್ ಸ್ಟ್ರಾಂಗ್ ಆಗಿರುವಂತಹ ಬೆಂಗಳೂರು ಈ ಪಂದ್ಯವನ್ನು ಕೂಡ ಗೆಲ್ಲುತ್ತಾ? ಹೆಡ್ ಟು ಹೆಡ್ ರೆಕಾರ್ಡ್ಸ್ ಹೇಗಿದೆ, ಎರಡೂ ತಂಡಗಳ ಪ್ಲಸ್ ಏನು, ಈ ಬಗೆಗಿನ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. WPL ನ 9ನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೆ ಗುಜರಾತ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಡಿವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ಪಂದ್ಯ ನಡೆಯಲಿದ್ದು ಎರಡೂ ತಂಡಗಳಿಗೆ ಈ ವಿಕ್ಟರಿ ತುಂಬಾನೇ ಸ್ಪೆಷಲ್ ಆಗಲಿದೆ. ಬೆಂಗಳೂರು ತಂಡ ಈಗಾಗಲೇ 2 ಪಂದ್ಯಗಳನ್ನ ಗೆದ್ದಿದ್ದು 3ನೇ ಮ್ಯಾಚ್ನು ಕೂಡ ಗೆದ್ದು ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿದೆ. ಹಾಗೆ ಈ ಪಂದ್ಯದಲ್ಲಿ ಗೆಲ್ಲುವಂತ ಮೋಸ್ಟ್ ಫೇವರೇಟ್ ಟೀಮ್ ಕೂಡ ಎನಿಸಿಕೊಳ್ತಿದೆ. RCBಯಲ್ಲಿದ್ದಾರೆ ಬೆಂಕಿ ಬ್ಯಾಟರ್ಸ್. ಕಳೆದ ಆವೃತ್ತಿಯಲ್ಲಿ ಬೆಂಗಳೂರು ತಂಡದ ಬ್ಯಾಟಿಂಗ್ ಜೀವಾಳ ಎನಿಸಿಕೊಂಡಿದ್ದಂತ ಎಲ್ಲಿಸ್ ಪೆರಿ ಈ ಸೀಸನ್ ನಲ್ಲಿ ಇಲ್ಲ ಎಂದಾಗಲೇ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿತ್ತು. ಅವರ ಜಾಗದಲ್ಲಿ ನಿಂತು ಯಾರು ತಂಡವನ್ನ ಲೀಡ್ ಮಾಡ್ತಾರೆ ಎನ್ನುವಂತ ಪ್ರಶ್ನೆ ಎದುರಾಗಿತ್ತು. ಆದ್ರೆ ಕಳೆದ 2 ಪಂದ್ಯಗಳಲ್ಲೂ ಕೂಡ ಆ ಗೊಂದಲ ನಿವಾರಣೆಯಾಗಿದೆ. ಮೊದಲ ಪಂದ್ಯದಲ್ಲಿ ಆಲ್ರೌಂಡ್ ಪ್ರದರ್ಶನ ನೀಡಿದಂತ ನಡೀನ್ ಡಿ ಕ್ಲರ್ಕ್ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ರು. ಬ್ಯಾಟ್ ಮತ್ತು ಬಾಲ್ ಎರಡರಲ್ಲೂ ಕೂಡ ಇಂಪ್ಯಾಕ್ಟ್ ಮಾಡಿದ್ರು. ಇನ್ನು 2ನೇ ಪಂದ್ಯದಲ್ಲಿ ಗ್ರೇಸ್ ಹ್ಯಾರಿಸ್ ಹಾಗೆ ಸ್ಮೃತಿ ಮಂದಾನ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ರು. ಹಾಗೆ ಬೌಲಿಂಗ್ ನಲ್ಲೂ ಕೂಡ ಈ ಸಲ RCB ಸೂಪರ್ ಸ್ಟ್ರಾಂಗ್ ಆಗಿದೆ. ಅದರಲ್ಲೂ ಲಾರೆನ್ ಬೆಲ್ ಅಂತೂ ರನ್ಸೇ ಕೊಡ್ತಿಲ್ಲ. ಡಾಟ್ ಬಾಲ್ಗಳಲ್ಲಿ ಎದುರಾಳಿ ಬ್ಯಾಟರ್ಗಳನ್ನ ಕಟ್ಟಿ ಹಾಕ್ತಿದ್ದಾರೆ. ಮೊದಲ ಪಂದ್ಯದಲ್ಲಿ 4 ಓವರ್ಗಳಲ್ಲಿ ಬರೋಬ್ಬರಿ 19 ಡಾಟ್ ಬಾಲ್ಗಳನ್ನ ಹಾಕಿದ್ರು. ಹಾಗೆ 2ನೇ ಪಂದ್ಯದಲ್ಲಿ 15 ಡಾಟ್ ಬಾಲ್ಸ್. ಮತ್ತೊಂದು ಕಡೆ ಕನ್ನಡತಿ ಶ್ರೇಯಾಂಕ ಪಾಟೀಲ್ ಕಡೆಯಿಂದಲೂ ಕೂಡ ಬೆಸ್ಟ್ ಸಪೋರ್ಟ್ ಸಿಗ್ತಾ ಇದೆ. ಹೀಗೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೂಡ RCB ಸಖತ್ತಾಗಿ ಕಾಣಿಸ್ತಿದೆ. ಗುಜರಾತ್ ನಲ್ಲೂ ಇದ್ದಾರೆ ಪವರ್ಫುಲ್ ಪ್ಲೇಯರ್ಸ್. ಇನ್ನು ಗುಜರಾತ್ ಜೈಂಟ್ಸ್ ತಂಡದಲ್ಲೂ ಕೂಡ ಪವರ್ಫುಲ್ ಪ್ಲೇಯರ್ಗಳೇ ಇದ್ದಾರೆ. ಆಶ್ಲಿ ಗಾರ್ಡ್ನರ್ ಹಾಗೆ ಬೆತ್ ಮೋನಿ ನಿರ್ಣಾಯಕ ಪಾತ್ರ ವಹಿಸ್ತಾರೆ. ಮತ್ತೊಂದು ಕಡೆ ಜಾರ್ಜಿಯಾ ವೇರ್ಹ್ಯಾಮ್ ಅವರ ಬೌಲಿಂಗ್ ಬ್ಯಾಲೆನ್ಸಿಂಗ್ ತುಂಬಾ ಚೆನ್ನಾಗಿದೆ. ಡೆತ್ ಓವರ್ಗಳಲ್ಲಿ ಇಂಪ್ಯಾಕ್ಟ್ ಮಾಡ್ತಾರೆ. ಇನ್ನು ಉಭಯ ತಂಡಗಳು ಕೂಡ WPL ಇತಿಹಾಸದಲ್ಲಿ ಈವರೆಗೆ ಒಟ್ಟಾರೆಯಾಗಿ 6 ಸಲ ಮುಖಾಮುಖಿಯಾಗಿದ್ದಾರೆ. ತಲಾ 3 ಸಲ ಪಂದ್ಯಗಳನ್ನ ಗೆದ್ದುಕೊಂಡಿದ್ದಾರೆ. ಅಂದ್ರೆ ಎರಡೂ ತಂಡಗಳ ಫೈಟ್ ಕೊಟ್ಕೊಂಡೇ ಬಂದಿವೆ. ಎರಡೂ ತಂಡಗಳು ಈ ಆವೃತ್ತಿಯಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಹೆಡ್ ಟು ಹೆಡ್ ದಾಖಲೆ ಕೂಡ ಈಕ್ವಲ್ ಇರೋದ್ರಿಂದ ಇವತ್ತಿನ ಪಂದ್ಯ ಕೂಡ ಹೈ ವೋಲ್ಟೇಜ್ ಆಗಿರೋದ್ರಲ್ಲಿ ಡೌಟೇ ಇಲ್ಲ. ಇನ್ನು ಪಾಯಿಂಟ್ಸ್ ಟೇಬಲ್ ಲೆಕ್ಕಾಚಾರ ನೋಡೋದಾದ್ರೆ ಸ್ಮೃತಿ ನಾಯಕತ್ವದ ಬೆಂಗಳೂರು ತಂಡ ನೆಟ್ ರನ್ ರೇಟ್ ಅನ್ನ ಚೆನ್ನಾಗಿ ಉಳಿಸ್ಕೊಂಡಿದೆ. ಯುಪಿ ವಾರಿಯರ್ಸ್ ಅನ್ನ 9 ವಿಕೆಟ್ಗಳಿಂದ ಸೋಲಿಸಿದ್ರು. ಇನ್ನು 143 ರನ್ಗಳ ಗುರಿಯನ್ನ 12.1 ಓವರ್ಗಳಲ್ಲಿ ತಲುಪಿದ್ರು. ಹೀಗಾಗಿ ನೆಟ್ ರನ್ ರೇಟ್ ತುಂಬಾ ಚೆನ್ನಾಗಿದೆ. ಆಡಿರುವಂತ 2 ಪಂದ್ಯಗಳನ್ನ ಗೆದ್ದಿದ್ದಾರೆ. ಮತ್ತೊಂದು ಕಡೆ ಗುಜರಾತ್ ತಂಡ ಮೊದಲ 2 ಪಂದ್ಯಗಳನ್ನ ಗೆದ್ರೂ ಕೂಡ 3ನೇ ಪಂದ್ಯದಲ್ಲಿ ಸೋಲನ್ನ ಕಂಡಿತ್ತು. ಹೀಗಾಗಿ ಇವತ್ತಿನ ಪಂದ್ಯದಲ್ಲಿ ಯಾರು ಗೆಲ್ತಾರೆ ಅನ್ನೋದು ಕೂಡ ಕ್ಯೂರಿಯಾಸಿಟಿ ಹುಟ್ಟಿಸಿದೆ. ನಮಸ್ಕಾರ.